ಹಾಯ್, ವೆಲ್ಕಮ್ ಬ್ಯಾಕ್ ಟು ಸುಮಾ ಪ್ರಣಮ್ಮ ಡೈಲಿ ಲಾಗ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಫಸ್ಟ್ ನನ್ನ ದಿನಚರಿನ ಯೂಟ್ಯೂಬಲ್ಲಿ ಹಾಕ್ತಾಯಿದ್ದೀನಿ. ಮೊದಲನೇದಾಗಿ ರಾಯರ್ ಫೋಟೋದಿಂದನೇ ಶುರು ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಎದ್ದ ತಕ್ಷಣವೇ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಕ್ಲೀನ್ ಮಾಡಿಬಿಟ್ಟು ನೀರು ಕಾಯಕ್ಕಿಟ್ಟಿದ್ದೀನಿ ಸ್ನಾನಕ್ಕೆ ಅಂತ. ಈ ಕಡೆ ಹಾಲು ಬೇರೆ ಕಾಯಿಸಿಟ್ಟಿದ್ದೀನಿ. ಸ್ವಲ್ಪ ಪಾತ್ರೆ ಇದೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಗ್ಯಾಸ್ ಎಲ್ಲ ಒರೆಸ್ಬಿಟ್ಟು ಪೂಜೆನ ಮಾಡಿದೆ. ಪೂಜೆ ಆದಮೇಲೆ ನಂದು ಅಡುಗೆ ಎಲ್ಲ ಶುರು ಮಾಡ್ಕೋತೀನಿ. ಬಿಕಾಸ್ ನನ್ನ ಮಗಳು ಸ್ಕೂಲ್ಗೆ ಹೋಗೋದ್ರಿಂದ ಸ್ವಲ್ಪ ಬೇಗನೆ ಟಿಫನ್ ಎಲ್ಲ ಮಾಡಬೇಕಾಗುತ್ತೆ ಅವಳಿಗೆ. ಹಾಗೆ ನನ್ನ ವಿಡಿಯೋ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನನ್ನಿಂದ ಯಾವ ಥರದ ವಿಡಿಯೋ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ. ನಾನು ಆ ಥರನೇ ಹಾಕೋಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ಆಗೋಷ್ಟರಲ್ಲಿ 7:30 ಆಗೋಯ್ತು. ಅಷ್ಟರಲ್ಲಿ ನನ್ನ ಮಗಳು ಬೇರೆ ಇದ್ಲು. ಅವಳು ಎದ್ದ ತಕ್ಷಣ ಕೂಗೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಾನು ಹೋಗಲೇಬೇಕು ಅವಳ ಹತ್ರ. ನಿದ್ದೆನಲ್ಲಿರ್ತಾಳೆ, ಆದ್ರೂ ಚೀರ್ತಾ ಇರ್ತಾಳೆ. ಅವಳನ್ನ ಎಬ್ಬಿಸಿ ಅವಳಿಗೆ ಬ್ರಷ್ ಮಾಡಿಸಿ ಸ್ನಾನ ಮಾಡಿಸಿ, ಸ್ವಲ್ಪ ಎದ್ದ ತಕ್ಷಣ ಕ್ರ್ಯಾಂಕಿ ಆಗಿರ್ತಾಳೆ. ಸ್ವಲ್ಪ ಕಿರಿಕಿರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಮೇಲೆ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಅವಳಿಗೂ ಕೂಡ ಬ್ರಷ್ ಮಾಡಿಸಿ ಸ್ನಾನ ಮಾಡಿಸ್ಬೇಕು ನಾನೇ. ಬಿಕಾಸ್ ಅವ್ರ ಪಪ್ಪ ಇದ್ದಿದ್ರೆ ಅವರೇ ಮಾಡಿಸ್ತಾರೆ. ಅವ್ರ ಡ್ಯೂಟಿಗೆ ಹೋಗಿರೋದ್ರಿಂದ ನಾನೇ ಮಾಡಿಸ್ಬೇಕು. ಅದೆಲ್ಲ ಮಾಡಿಸ್ಬಿಟ್ಟು ಮತ್ತು ಬಂದು ಬಾಗಿಲೆಲ್ಲ ಒರೆಸಿ ರಂಗೋಲಿ ಹಾಕಿದೆ. ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರಿಗೆ ಸ್ವಲ್ಪ ವಿಶೇಷವಾಗಿ ಪೂಜೆ ಎಲ್ಲ ಮಾಡ್ತಿರ್ತೀನಿ ನಾನು ಪ್ರತಿ ಗುರುವಾರ. ಹಾಗೆ ನಮಗೆ ನಿಯರ್ ಆಗಿರೋ ಸಾಯಿಬಾಬಾ ಟೆಂಪಲ್ ಇದೆ, ಅಲ್ಲೂ ಕೂಡ ಹೋಗಿ ಬರ್ತೇವೆ. ಸೊ ಈಗ ರಂಗೋಲಿ ಬಿಡಿಸಿ ತುಳಸಿ ಗಿಡದ ಮುಂದೆನೂ ಕೂಡ ಸ್ವಲ್ಪ ರಂಗೋಲಿ ಹಾಕ್ತೀನಿ. ಹೀಗೆ ನನ್ನ ದಿನಚರಿ ಇರುತ್ತೆ. ಡೈಲಿ ಕೂಡ ಸ್ವಲ್ಪ ಬ್ಯುಸಿಯಾಗೇ ಇರ್ತೀನಿ ಮಾರ್ನಿಂಗ್. ಯಾಕಂದರೆ ಮಗಳಿರೋದ್ರಿಂದ ಅವಳು ಸ್ಕೂಲ್ಗೆ ಹೋಗ್ತಾಳಲ್ವ, ಅವಳನ್ನ ರೆಡಿ ಮಾಡೋದು, ಅವಳಿಗೆ ಬಾಕ್ಸ್ ಹಾಕೋದು ಅದೆಲ್ಲ ಸ್ವಲ್ಪ ತುಂಬ ಟೈಮ್ ಹಿಡಿಯುತ್ತೆ. ಅವಳು ಇನ್ನೂ ಚಿಕ್ಕವಳಿರೋದ್ರಿಂದ ಸ್ವಲ್ಪ ಕ್ರ್ಯಾಂಕಿಯಾಗಿ ಫೀಲ್ ಮಾಡ್ತಿರ್ತಾಳೆ. ಬೆಳಗ್ಗೆ ಅವಳನ್ನೆಲ್ಲ ಸಂಭಾಳಿಸ್ಬೇಕಾಗುತ್ತೆ. ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ನೆಲ ಎಲ್ಲ ಒರೆಸ್ಕೋತೀನಿ ನಾನು ಪ್ರತಿ ಗುರುವಾರ, ಶುಕ್ರವಾರ ಎಲ್ಲ. ಮತ್ತು ನಮ್ಮದು ಮನೆ ದೇವರು ವಾರನೂ ಕೂಡ ಮಾಡ್ತೇನೆ, ಅದನ್ನೂ ಕೂಡ ಮರೆಯಲ್ಲ ನಾನು. ಮಂಗಳವಾರ, ಶನಿವಾರನೂ ಕೂಡ ಸ್ವಲ್ಪ ಮನೇಲಿ ಪೂಜೆ ಎಲ್ಲ ಜಾಸ್ತಿ ಮಾಡ್ತಾ ಇರ್ತೇನೆ. ಅಂದರೆ ನಂಗೆ ಸಮಾಧಾನ ಆಗಿರುತ್ತೆ. ಅದಕ್ಕೋಸ್ಕರ ಇನ್ನೂ ಶೇರ್ ಮಾಡಬೇಕು ಅನ್ನಿಸ್ತು. ತುಂಬ ಜನ ಯೂಟ್ಯೂಬಲ್ಲೆಲ್ಲ ತಮ್ಮ ರುಟೀನ್ನ ಶೇರ್ ಮಾಡ್ತಿರ್ತಾರೆ. ಅದನ್ನ ನೋಡಿ ನಾನು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಫಸ್ಟ್ ಡೇ ಹೇಗೆ ಬಂದಿದೆ ಅಂತ ಗೊತ್ತಿಲ್ಲ. ಹೇಗೆ ಬಂದಿದೆ ಅಂತ ನೀವೇ ಕಮೆಂಟ್ ಮಾಡಿ. ಮನೆಯೆಲ್ಲ ಕ್ಲೀನ್ ಆದಮೇಲೆ ಸ್ವಲ್ಪ ಒಣಗಾಕ್ಬಿಟ್ಟಿದ್ದೆ ಫ್ಯಾನ್ ಹಾಕ್ಬಿಟ್ಟು. ಆಮೇಲೆ ಸ್ವಲ್ಪ ಬೀಟ್ರೂಟ್ ಜ್ಯೂಸನ್ನ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕುಡಿಯೋಕ್ಕೆ ಅಂತ. ಇವಾಗ ನಾನು 9 ಮಂತ್ ಪ್ರೆಗ್ನೆಂಟ್ ಇರೋದ್ರಿಂದ ಮಾರ್ನಿಂಗ್ ಯಾವುದಾದ್ರೂ ಒಂದು ಜ್ಯೂಸನ್ನ ಮಾಡ್ಕೊಂಡು ಕುಡಿತಾ ಇರ್ತೀನಿ ಡೈಲಿ ಕೂಡ. ಹೀಗೆ ಕ್ಯಾರೆಟ್ ಜ್ಯೂಸು ಅಥವಾ ಕ್ಯಾರೆಟು, ಬೀಟ್ರೂಟು ಅಥವಾ ಎಳ್ನೀರು, ಈ ಥರ ಎಲ್ಲ ಜ್ಯೂಸ್ ಮಾಡಿ ಕುಡ್ದಾದ್ಮೇಲೆ ಸ್ನಾನ ಮಾಡ್ಸೋಕ್ಕೆ ಹೋದೆ. ನನ್ನ ಮಗಳಿಗೆ ಟೈಮ್ ಆಗುತ್ತೆ ಸ್ಕೂಲ್ಗೆ ಅಂತ. ಅವಳು ಸ್ನಾನ ಮಾಡಿಬಿಟ್ಟು ಸ್ವಲ್ಪ ನಾಟಕ ಮಾಡ್ತಾಯಿದ್ಲು. ಹಾಗೆ ಅವಳನ್ನ ಕೂಡ ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ. ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ಅವಳಿಗೆ ಕ್ರೀಮ್ ಎಲ್ಲ ಹಚ್ಚಿ ಅವಳನ್ನ ರೆಡಿ ಮಾಡೋಷ್ಟರಲ್ಲಿ ಸುಸ್ತಾಗಿ ಹೋಗುತ್ತೆ. ಅವಳು ಇನ್ನೂ ತನ್ನ ಕೆಲಸ ತಾನು ಮಾಡ್ಕೊಳ್ಳೋಕ್ಕಾಗಲ್ಲ, ಇನ್ನೂ ಚಿಕ್ಕವಳಿದ್ದಾಳೆ. ಇವಾಗ UKG ಹೋಗ್ತಾ ಇದ್ದಾಳೆ. ಎಲ್ಲನೂ ನಾನೇ ಮಾಡಬೇಕಾಗುತ್ತೆ. ಅವ್ರ ಪಪ್ಪ ಇದ್ದರೆ ಅವ್ರ ಕಡೆನೇ ಮಾಡಿಸ್ಕೋತಾಳೆ. ಅವ್ರ ಡ್ಯೂಟಿಗೆ ಹೋದಾಗ ನಾನೇ ಮಾಡಬೇಕಾಗುತ್ತೆ ಎಲ್ಲನೂ ಕೂಡ. ನನಗೂ ಸ್ವಲ್ಪ ಸುಸ್ತಾಗ್ತಾ ಇರುತ್ತೆ. ಆದರೂ ಮತ್ತು ಅವಳನ್ನ ರೆಡಿ ಮಾಡಲೇಬೇಕಲ್ವ, ಇಲ್ಲ ಅಂದರೆ ಅವಳಿಗೆ ಟೈಮ್ ಆಗುತ್ತೆ ಅಂತ ಆದಷ್ಟು ಟ್ರೈ ಮಾಡ್ತೀನಿ ಬೇಗನೆ ಮಾಡೋದಕ್ಕೆ. ಬಿಕಾಸ್ ಅವ್ಳಿಗೆ 9:30 ಅಂದರೆ ವ್ಯಾನ್ ಬಂದುಬಿಡುತ್ತೆ. ಅಷ್ಟರಲ್ಲೇ ಎಲ್ಲನೂ ಮಾಡ್ಕೋಬೇಕು ನಾನು ಸ್ನಾನ ಮಾಡಿಲ್ಲ ಆಗಿತ್ತು. ಯಾಕಂದರೆ ಅವಳಿಗೂ ರೆಡಿ ಮಾಡಿ, ಅವಳ ಬಾಕ್ಸ್ ರೆಡಿ ಮಾಡಿ ಅವಳನ್ನ ಕಳ್ಸೋವ್ರಿಗೂ ನನಗೇನು ಬೇರೆ ಕೆಲಸ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗೋದಿಲ್ಲ. ಅವಳದೇ ಮಾಡೋದಾಗುತ್ತೆ. 9:30ವರೆಗೂ ನನಗೆ ಫ್ರೀನೇ ಇರೋದಿಲ್ಲ. ಬಾಕ್ಸ್ ಮಾಡೋದೇ ಒಂದು ದೊಡ್ಡ ಹರಸಾಹಸ. ಮನೇಲಿ ಮಕ್ಕಳಿದ್ರೆ ಎಲ್ರಿಗೂ ಕೂಡ ಈ ಕಷ್ಟ ಆಗಿರುತ್ತೆ. ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋ ಪ್ರಕಾರ ಡೈಲಿ ಒಂದು ಟಿಫನ್ ಏನು ಮಾಡೋದು ಅನ್ನೋದೇ ಒಂದು ದೊಡ್ಡ ಟೆನ್ಷನ್ ಆಗಿರುತ್ತೆ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಾದ್ರೆ. ಮತ್ತು ಅವ್ರನ್ನ ರೆಡಿ ಮಾಡೋದು, ಬಾಕ್ಸ್ ಹಾಕೋದು, ಇದರಲ್ಲೇ ಮಾರ್ನಿಂಗ್ 10-10:30ವರೆಗೂ ಇದೇ ಆಗಿಬಿಟ್ಟಿರುತ್ತೆ ಮನೇಲಿ ಎಲ್ರಿಗೂ ಕೂಡ.
ಇವಾಗ ಅವಳನ್ನ ರೆಡಿ ಮಾಡಿ ಅವಳಿಗೆ ಓಡೋಮಸ್ ಎಲ್ಲ ಹಾಕ್ತಾಯಿದ್ದೀನಿ. ಬಿಕಾಸ್ ಅವ್ರ ಸ್ಕೂಲಲ್ಲಿ ಸ್ವಲ್ಪ ಸೊಳ್ಳೆ ಬೇರೆ ಇದೆ. ಅವಳಿಗೆ ಇನ್ನೂ ಯೂನಿಫಾರ್ಮ್ ಎಲ್ಲ ಕೊಟ್ಟಿಲ್ಲ, ಹೊಸ ಸ್ಕೂಲ್ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಡಿಲೇ ಆಗಿದೆ. ಅದಕ್ಕೋಸ್ಕರ ಡೈಲಿ ಕೂಡ ಕಲರ್ ಡ್ರೆಸ್ಸೇ ಹಾಕಿ ಕಳಿಸ್ಬೇಕಾಗತ್ತೆ. ಆ ಡ್ರೆಸ್ ಹಾಕೋದು ಒಂದು ದೊಡ್ಡ ಕೆಲಸನೇ. ಅವಳು ಅದು ಬೇಡ ಇದು ಬೇಡ ಅಂತ ಕಿರಿಕಿರಿ ಮಾಡ್ತಾನೆ ಇರ್ತಾಳೆ. ಅವಳನ್ನ ರೆಡಿ ಮಾಡೋಷ್ಟರಲ್ಲಿ ನನಗೂ ಸುಸ್ತಾಗಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಅವಳು ಹೋಗೋವರೆಗೂ ನಾನು ಸ್ನಾನ ಎಲ್ಲ ಮಾಡೋಕ್ಕೆ ಆಗೋದಿಲ್ಲ. ಸಮ್ಟೈಮ್ಸ್ ಮಾಡಿದ್ರೆ ತುಂಬ ಗಡಿಬಿಡಿ ಆಗಿಬಿಡುತ್ತೆ. ನಾನು ನನ್ನ ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ಅವಳದಾಗಲ್ಲ ಅಂತ ಅವಳನ್ನ ಹೊರಗಡೆ ಹಾಕಿಬಿಟ್ಟೆ ನಾನೆಲ್ಲನೂ ಮಾಡ್ಕೊಳಕ್ಕೆ ಶುರು ಮಾಡ್ತೀನಿ. ಈಗ ಎಲ್ಲ ರೆಡಿ ಆದಳು. ಇನ್ಮೇಲೆ ಅವಳಿಗೆ ಟಿಫನ್ ಮಾಡಿ ತಿನ್ನಿಸಿ ಬಾಕ್ಸಿಗೆಲ್ಲ ಹಾಕಿ ಕಳಿಸ್ಬೇಕಾಗುತ್ತೆ. ಅದು ಇದು ಅಂತ ಏನಾದರೂ ಒಂದು ಹೇಳ್ತಾನೆ ಇರ್ತಾಳೆ. ರೆಡಿ ಆಗುವಾಗ ಸುಮ್ಮನೆ ರೆಡಿನೂ ಆಗೋದಿಲ್ಲ ಅವಳು. ಅವ್ರ ಮಕ್ಕಳಂದ್ರೇ ಚಂದ ಅಲ್ವಾ, ಅವ್ರು ಏನು ಮಾಡಿದ್ರೂ ಚಂದ. ಈಗ ಅವಳನ್ನ ರೆಡಿ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡೋಕ್ಕೆಲ್ಲ ಕಳಿಸ್ದೆ. ಸ್ವಲ್ಪ ಶ್ಲೋಕ ಎಲ್ಲ ಹೇಳ್ತಾಳೆ ದೇವ್ರ ಮುಂದೆ ಹೋಗ್ಬಿಟ್ಟು. ಚೆನ್ನಾಗಿ ಶ್ಲೋಕ ಹೇಳ್ತಾಳೆ ನನ್ನ ಮಗಳು. ಹಾಗೆ ಈ ಕಡೆ ಇವತ್ತು ಬೆಳಿಗ್ಗೆ ಟಿಫನಿಗೆ ಲೇಟ್ ಆಯ್ತಲ್ವ, ಅವ್ರ ಪಪ್ಪ ಇರದೇ ಇರೋ ಕಾರಣಕ್ಕೆ ನಾನೇ ಎಲ್ಲ ಮಾಡ್ಕೋಬೇಕಾಗಿರೋದ್ರಿಂದ ಟಿಫನ್ ಬೇರೆ ಏನು ವೆರೈಟಿ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ನಮಗೆ ತಿನ್ನೋಕ್ಕೆ ಉಪ್ಪಿಟ್ಟು ಮಾಡಿದ್ದೆ ಮನೆಯಲ್ಲೇ, ಅವಳಿಗೂ ನಮಗೂ ಕೂಡ ಆಗುತ್ತೆ ಅಂತ. ಮತ್ತು ಅವಳ ಬಾಕ್ಸಿಗೆ ಸ್ವಲ್ಪ ಚುರುಮುರಿ ಮಾಡಿದ್ದೆ, ಚುರುಮುರಿ ಸೂಸ್ಲನ ಮಾಡಿ ಹಾಕಿದ್ದೆ. ಅವ್ರಿಗೆ ಹೇಗಿದ್ರು 2 ಬಾಕ್ಸ್ ಹಾಕ್ಬೇಕು ನಾವು. ಒಂದು ಟಿಫನ್ಗೆ, ಒಂದು ಶಾರ್ಟ್ ಬ್ರೇಕಿಗೆ ಅಂತ ಒಂದು ಫ್ರೂಟ್ ಬಾಕ್ಸು, ಒಂದು ಟಿಫನ್ ಬಾಕ್ಸು ಅಂತ 2 ಎಲ್ಲ ಹಾಕಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಮನೇಲೇ ತಿನ್ನೋಕ್ಕೆ ಉಪ್ಪಿಟ್ಟು ಮಾಡಿದ್ದೆ. ಹಾಗೆ ಅವಳ ಬಾಕ್ಸಿಗೆ ಕೂಡ ಸೂಸ್ಲ ಮಾಡಿ, ಮತ್ತು ಒಂದು ಆರೆಂಜು, ಈ ಕಡೆ ಕ್ಯಾರೆಟು ಮತ್ತು ಸೌತೆಕಾಯಿ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಅವಳ ಬಾಕ್ಸ್ನ ರೆಡಿ ಮಾಡಿದೆ. ಅಷ್ಟೊತ್ತಿಗೆ ಅವ್ರ ಪಪ್ಪ ಬಂದರು. ಅವರೇ ಅವಳನ್ನ ಕಳಿಸಿ ಕೂಡ ಬಂದರು. ಸ್ಕೂಲ್ಗೆ ವ್ಯಾನ್ ಬಂತು ಅಂತ. ಅವಳು ಹೋದ್ಮೇಲೆ ನಾನು ಸ್ನಾನ ಎಲ್ಲ ಮಾಡಿಬಿಟ್ಟು ರೆಡಿಯಾಗಿ, ಗುರುವಾರ ಅಲ್ವಾ ಗುಡಿಗೆ ಹೋಗಿ ಬರಬೇಕು ಅಂತ ಪೂಜೆ ಮಾಡ್ತಾಯಿದ್ದೆ. ದೇವ್ರ ಮನೆ ಎಲ್ಲ ಹೀಗಿರುತ್ತೆ, ಅದನ್ನ ಎಲ್ಲ ಕ್ಲೀನ್ ಮಾಡಬೇಕು. ಮತ್ತು ಅದೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡ್ಕೋತೇನೆ. ಗುರುವಾರ ಶುಕ್ರವಾರ ತಪ್ಪದೇನೆ ಎಲ್ಲ ಕ್ಲೀನ್ ಮಾಡಿನೇ ಮಾಡ್ತೀನಿ. ಕಳಶ ಬೇರೆ ಬದಲಾಯಿಸ್ಬೇಕು. ಪ್ರತಿ ಗುರುವಾರನೇ ನಾನು ಕಳಶನ ಬದಲಾಯಿಸ್ತೀನಿ. ಶುಕ್ರವಾರ ಕಳಶನ ಅಲ್ಗಾಡಿಸ್ಬಾರ್ದಂತೆ, ಅದಕ್ಕೋಸ್ಕರ ನಾನು ಗುರುವಾರನೇ ಕಳಶ ಎಲ್ಲ ಕ್ಲೀನ್ ಮಾಡಿ ನೀರೆಲ್ಲ ತೆಗೆದು ಬೇರೆ ನೀರು ಹಾಕಿಬಿಟ್ಟು ಅದಕ್ಕೆ ಕೆಳಗಡೆ ಪ್ಲೇಟಲ್ಲಿ ಅಕ್ಷತೆ ಎಲ್ಲ ಹಾಕಿಬಿಟ್ಟು ಇಟ್ಕೊಂಡಿರ್ತೀನಿ ನಾನು. ಹಾಗೆ ಕೃಷ್ಣಂಗೂ ಕೂಡ ಗುರುವಾರಕ್ಕೊಂದು ಸಾರಿ ಬಟ್ಟೆ ಚೇಂಜ್ ಮಾಡಿ ಎಲ್ಲ ನೀಟಾಗಿ ರೆಡಿ ಮಾಡಿಟ್ಟಿರ್ತೀನಿ ಕೃಷ್ಣನ. ಹೀಗೆ ನನ್ನ ದಿನಚರಿ ಎಲ್ಲ ಇರುತ್ತೆ. ಪ್ರತಿದಿನವೂ ಹೀಗೆ ಸ್ವಲ್ಪ ಪೂಜೆ ಎಲ್ಲ ಮಾಡಿಕೊಂಡು ಅಡುಗೆ ಎಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ನನಗೆ ಟೈಮೇ ಸಾಲಲ್ಲ, ಮಧ್ಯಾಹ್ನ ಎಲ್ಲ ಆಗಿಬಿಡುತ್ತೆ. ಅವಳಿಗೆ ಹೋಗೋವರೆಗೂ ಅಂತೂ ಅವಳದೇ ಕೆಲಸ ಆಗಿಬಿಟ್ಟಿರುತ್ತೆ. 10 ಗಂಟೆವರೆಗೂ ಅವಳದೇ ಆಗುತ್ತೆ. ಆಮೇಲೆ ನನ್ನ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ನಾನು. ಮತ್ತು ನಮ್ಮ ಮನೆಯವರು ಪೊಲೀಸ್ ಇರೋದರಿಂದ ಒಂದೇ ಟೈಮ್ ಡ್ಯೂಟಿ ಇರೋದಿಲ್ಲ, ಅವ್ರದ್ದು ಶಿಫ್ಟ್ ವೈಸ್ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಸೊ ಅವ್ರ ಡ್ಯೂಟಿಗೂ ಅದಕ್ಕೆ ತಕ್ಕನಾಗೆ ಕೂಡ ನಾನು ಅಡುಗೆ ಎಲ್ಲ ಮಾಡ್ಕೋಬೇಕಾಗುತ್ತೆ. ಒಂದೇ ಟೈಮ್ ಆದರೆ ಎಲ್ಲ ಒಂದೇ ಸಾರಿ ಮಾಡ್ಕೊಂಬಿಡ್ಬೋದು. ಬಟ್ ಅವ್ರದ್ದು ಚೇಂಜ್ ಇರುತ್ತೆ ಟೈಮ್ ಅಲ್ವಾ, ಅವ್ರ ಊಟದ ಟೈಮಿಗೆ ಕೂಡ ನಾನು ಅಡುಗೆ ಎಲ್ಲ ಮಾಡ್ಕೋಬೇಕಾಗುತ್ತೆ. ನನಗೂ ಇವಾಗ 9 ಮಂತ್ ಆಗಿರೋದ್ರಿಂದ ಸ್ವಲ್ಪ ಸುಸ್ತಾಗ್ತಾ ಇರುತ್ತೆ. ಅದರಲ್ಲೂ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಮಾಡ್ತಾ ಇರ್ತೀನಿ. ನೋಡಿ ಇವಾಗ ಪೂಜೆ ಎಲ್ಲ ಆಯಿತು ಚೆನ್ನಾಗಿ. ಹೂವಿನ ಅಲಂಕಾರ ಎಲ್ಲ ಮಾಡಿದ್ರೆ ಏನೋ ಒಂಥರ ಸಮಾಧಾನ ಅಲ್ವಾ ದೇವರಿಗೆ. ಈಗ ನೈವೇದ್ಯಕ್ಕೆ ಅಂತ ಸ್ವಲ್ಪ ಹಾಲು ಸಕ್ಕರೆ ಕೂಡ ಇಟ್ಕೊಳ್ತಾ ಇದ್ದೆ ನಾನು. ನಮ್ಮ ಮನೆ ಹತ್ರ ಸ್ವಲ್ಪ ಸಾಯಿಬಾಬಾ ಟೆಂಪಲ್ ಇದೆ, ಅಲ್ಲೇ ಪ್ರತಿ ಗುರುವಾರ ಹೋಗಿ ಬರ್ತೇನೆ ನಾನು. ನನ್ನ ಹಸ್ಬೆಂಡ್ ಮನೇಲಿದ್ದರೆ ನಡ್ಕೊಂಡು ಹೋಗೋಕ್ಕಾಗಲ್ಲ, ಸ್ವಲ್ಪ ದೂರ ಇದೆ, ಗಾಡಿ ಮೇಲೇ ಹೋಗಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾನು ಮತ್ತು ಅವರು ಇಬ್ಬರು ಅವರು ಮನೇಲಿದ್ದರು ಅಂತ ಇಬ್ಬರು ಕೂಡ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಈಗ ಫೈನಲಾಗಿ ಪೂಜೆ ಹೀಗಾಗಿತ್ತು. ಗುರುವಾರ ಶುಕ್ರವಾರ ಇದೇ ಥರ ಎಲ್ಲ ಮಾಡ್ಕೊಂಡಿರ್ತೀನಿ.
ಇವಾಗ ಸಾಯಿಬಾಬಾ ಟೆಂಪಲ್ಗೆ ಹೋಗ್ತಾ ಇದ್ವಿ ನಾನು ಮತ್ತು ಹಸ್ಬೆಂಡು. ಧಾರವಾಡ ವೆದರಿಗೆ ಮನಸ್ಸು ಸೋಲದೆ ಇರೋರೇ ಇಲ್ಲ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್ಲು. ತುಂಬಾ ಕೂಲಾಗಿರುತ್ತೆ ಧಾರವಾಡ ಕ್ಲೈಮೇಟು. ಅವಾಗವಾಗ ಮಳೆ ಸುರಿತಾ ಇರುತ್ತೆ, ಅವಾಗವಾಗ ಬಿಸಿಲು ಬರ್ತಾ ಇರುತ್ತೆ. ಚೆನ್ನಾಗಿರುತ್ತೆ ಧಾರವಾಡ ಕ್ಲೈಮೇಟು. ಮನಸ್ಸೇ ಆಗಲ್ಲ ಬಿಟ್ಟು ಹೋಗೋದಕ್ಕೆ. ನಾವಿವಾಗ ಸಾಯಿಬಾಬಾ ಟೆಂಪಲ್ಗೆ ಬಂದ್ವಿ. ಪೂಜೆ ಎಲ್ಲ ಮಾಡ್ತಾಯಿದ್ರು. ಅಲ್ಲೆಲ್ಲ ನಮಸ್ಕಾರ ಮಾಡಿಕೊಂಡು ಇಲ್ಲೊಂದು ಪ್ರೇಯರ್ ಹಾಲ್ ಇದೆ, ಅಲ್ಲೂ ಕೂಡ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ವಾಪಸ್ ಬಂದ್ವಿ. ಪ್ರಸಾದ ಎಲ್ಲ ಕೊಟ್ಟರು. ಹಾಗೆ ಮಧ್ಯಾಹ್ನ ಬಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಮಧ್ಯಾಹ್ನ ಊಟಕ್ಕೆ ಅಂತ ಸ್ವಲ್ಪ ಜೋಳದ ಮುದ್ದೆ ಮಾಡ್ಕೊಳ್ತಾ ಇದ್ದೆ. ರೊಟ್ಟಿ ಎಲ್ಲ ನೆನ್ನೆದು ಮಾಡಿದ್ದು ಇನ್ನೂ ಇತ್ತು ಅಂತ ಪದೇ ಪದೇ ರೊಟ್ಟಿ ಬೇಡ ಅಂತ, ಹೀಟ್ ಆಗುತ್ತೆ ಚಪಾತಿ ಕೂಡ ಅಂತ ಚಪಾತಿನೂ ಮಾಡಿರಲಿಲ್ಲ. ಸ್ವಲ್ಪ ಜೋಳದ ಮುದ್ದೆನ ಮಾಡ್ಕೊಳ್ಳೋಣ ಡಿಫ್ರೆಂಟಾಗಿ ಏನಾದರೂ ಅಂತ ಜೋಳದ ಒಗ್ಗರಣೆ ಮುದ್ದೆ ಮಾಡ್ಕೊಳ್ತಾ ಇದ್ದೆ. ಜೋಳದ ಹಿಟ್ಟಿಗೆ ಮುಂಚೆನೇ ಸ್ವಲ್ಪ ನೀರು ಹಾಕಿ ಕಲಿಸ್ಬಿಟ್ಟು ಕಟ್ ಮಾಡಿಟ್ಟಿರೋ ಐಟಮ್ಸ್ನೆಲ್ಲ ಒಗ್ಗರಣೆ ಮಾಡಿಕೊಂಡು ನೀರಿಗೆ ಮತ್ತು ಸ್ವಲ್ಪ ನೀರು ಹಾಕಿಬಿಟ್ಟು ಅದಕ್ಕೇ ಸೇರಿಸ್ಕೊಂಡ್ರೆ ಮುದ್ದೆ ರೆಡಿ ಆಗುತ್ತೆ. ಅಷ್ಟೊತ್ತಿಗೆ ನನ್ನ ಮಗಳು ಬಂದಳು. 2:30 ಆಗಿತ್ತು. ಅವಳು ಬಂದಾಗ 2 o'clockಗೆ ಅವಳು ಸ್ಕೂಲ್ ಬಿಡುತ್ತೆ. 2:30ಗೆಲ್ಲ ಮನೆಗೆ ಬರ್ತಾಳೆ ವ್ಯಾನಲ್ಲೇ. ಆ ಸ್ಕೂಲಲ್ಲಿ ಏನು ಮಾಡಿದ್ರು ಎಲ್ಲ ಹೇಳ್ತಾ ಬಂದಳು. ಅವಳಿಗೆ ಊಟ ಮಾಡಿ ರೆಸ್ಟ್ ಮಾಡಿಸ್ದೆ. ಮತ್ತು ಎದ್ದ ತಕ್ಷಣ ಸಾಯಂಕಾಲ ಅವಳು ಹೋಮ್ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹೋಮ್ವರ್ಕ್ ಮಾಡಿಸಿನೇ ಹೊರಗಡೆ ಕಳಿಸ್ತೇನೆ ನಾನು ಅವಳನ್ನ ಆಟ ಆಡೋಕ್ಕೆ. ಇಲ್ಲಾಂದರೆ ಅವಳು ಆಮೇಲೆ ನೈಟೆಲ್ಲ ಹೋಮ್ವರ್ಕ್ ಮಾಡೋಕ್ಕೆ ಕಿರಿಕಿರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವಳು ಸ್ಕೂಲಲ್ಲಿ ಆಲ್ರೆಡಿ ಕರ್ಸಿವ್ ಲೆಟ್ರೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ UKGಗೇನೆ. ಅವಳಿಗೆ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇತ್ತು. ಹೇಗೆ ಬರೆಯೋದಮ್ಮ ಅಂತ ಹೇಳ್ಕೊಡ್ತಾ ಇದ್ದೆ. ಆಮೇಲೆ ಬ್ಯಾಕ್ವರ್ಡ್ ನಂಬರ್ಸು ಅದು ಇದು ಅಂತ ತುಂಬಾ ಸಿಲೆಬಸ್ ಇದೆ ಅವರಿಗೆ. ನಾವು ಡಿಗ್ರಿಗೆಲ್ಲ ಇಷ್ಟೊಂದು ಟೆನ್ಷನ್ ಆಗ್ತಾ ಇರಲಿಲ್ಲ. ಅವರು UKGಗೇ ಇಷ್ಟೊಂದು ವರ್ಕ್ ಮಾಡಬೇಕಾಗುತ್ತೆ ಈಗ. ಮತ್ತು ಅವಳಿಗೆ ವರ್ಕ್ ಮಾಡಿಸಿ ಸ್ವಲ್ಪ ತಿನ್ನೋದಕ್ಕೆ ಕೊಟ್ಟು ಆಟ ಆಡೋಕ್ಕೆ ಕಳಿಸಿ ನಾನು ಕೂಡ ಕಸ ಎಲ್ಲ ಹೊಡೆದು ಮುಖ ಎಲ್ಲ ತೊಳೆದು ಸ್ವಲ್ಪ ದೇವ್ರ ಮುಂದೆ ಮತ್ತೆ ದೀಪ ಎಲ್ಲ ಹಚ್ಚಿದೆ. ಸಾಯಂಕಾಲ ಆಗಿತ್ತು. ಇದು ನಮ್ಮ ಮನೆಯಲ್ಲಿ ಕೃಷ್ಣನ ವಿಗ್ರಹನ ಇಟ್ಟಿದ್ದೀನಿ ನಾನು. ಅದು ಅಂದರೆ ನಂಗೆ ತುಂಬಾ ಇಷ್ಟ. ಈ ರೀತಿ ಅಲಂಕಾರ ಮಾಡಿರ್ತೀನಿ ಕೃಷ್ಣನಿಗೂ ಕೂಡ. ಸಾಯಂಕಾಲ ಎಲ್ಲ ದೀಪ ಹಚ್ಚಿಬಿಟ್ಟು ಅಲಂಕಾರ ಮಾಡಿಬಿಟ್ಟು ಲೈಟ್ ಹಾಕಿ ಏನೋ ಒಂಥರ ನಂಗೆ ಮನಸ್ಸಿಗೆ ತುಂಬ ಸಮಾಧಾನ ಅನಿಸುತ್ತೆ ಆ ಥರ ಎಲ್ಲ ಅಲಂಕಾರ ಮಾಡೋದ್ರಿಂದ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕೃಷ್ಣ ಕೂಡ. ಹಾಗೆ ರಾಯರ ವಿಗ್ರಹ ಕೂಡ ಇದೆ ಒಂದು ಚಿಕ್ಕದಲ್ಲೇ. ಮತ್ತು ಶ್ರೀರಾಮಚಂದ್ರ ವಿಗ್ರಹ ಕೂಡ ಇದೆ. ಮನೇಲಿ ಹೂವೆಲ್ಲ ಇದ್ದಾಗ ಈ ಥರ ಅಲಂಕಾರ ಮಾಡಿ ದೀಪ ಎಲ್ಲ ಹಚ್ಚಿಬಿಟ್ಟಿರ್ತೀನಿ ನಾನು. ಈ ಸ್ಟ್ರಿಪ್ ಲೈಟ್ಸ್ನ ಬೇರೆ ಏನಕ್ಕೋ ಅಂತ ತರಿಸಿದ್ದೆ, ಬಟ್ ಅದು ಆ ಥರ ರೆಡಿ ಆಗಲಿಲ್ಲ ಅಂತ ಇಲ್ಲೇ ಹಾಕಿಬಿಟ್ಟಿದ್ದೀನಿ. ಹಾಗೆ ನನಗೆ ಇನ್ನೇನು ಒಂದು 15 ದಿನದಲ್ಲಿ ಡೆಲಿವರಿ ಆಗೋದ್ರಿಂದ ಪಾಪುಗೆ ಅಂತ ಸ್ವಲ್ಪ ಪ್ರಾಡಕ್ಟ್ನ ತರಿಸ್ತಾ ಇರ್ತೀನಿ. ಅದರಲ್ಲಿ ಈ ಥರ ಬಂದಿತ್ತು ಹಾಸಕ್ಕೆ ಅಂತ ತರಿಸಿದ್ದೆ ಮಗುವಿಗೆ. ಅದನ್ನ ನೋಡಿಬಿಟ್ಟು ಎಲ್ಲ ಪಾಪುಗೆ ತರಿಸ್ತೀಯ, ನನಗೇನು ತರಿಸಲ್ಲ ಅಂತ ಅವಳು ಹಠ ಮಾಡಿ ನಾನೇ ಎಲ್ಲ ಯೂಸ್ ಮಾಡ್ತೀನಿ ಇದನ್ನು ಅಂತ ತಗೊಂಡು ಅದರಲ್ಲೇ ಎಕ್ಸಸೈಸ್ ಮಾಡೋದು, ನಾನೇ ಇದರಲ್ಲಿ ಮಲ್ಕೋತೀನಿ ಅಂತ ಮಲ್ಗೋದು, ಅದರಲ್ಲೇ ಆಟ ಆಡೋದು, ಏನೇನೋ ಮಾಡ್ತಾಯಿದ್ಲು. ಅವಳು ಏನು ಮಾಡಿದ್ರೂ ನಂಗೆ ಖುಷಿ ಅನಿಸುತ್ತೆ. ಅದಕ್ಕೆ ಸ್ವಲ್ಪ ವೀಡಿಯೋಸ್ನ ಕ್ಯಾಪ್ಚರ್ ಕೂಡ ಮಾಡಿಕೊಂಡಿದ್ದೆ. ಅವಳಿಗೆ ಸ್ವಲ್ಪ ಜಲಸು, ಎಲ್ಲ ಪಾಪುಗೆ ತರಿಸ್ತಾಳೆ ಅಂತ ಅವಳು. ಹಾಗೆ ನೈಟ್ ಊಟಕ್ಕೆ ಅಂತ ಸಿಂಪಲ್ಲಾಗಿ ಒಂದು ಬಿಸಿಬೇಳೆ ಭಾತನ್ನ ಮಾಡ್ಕೊಳ್ತಾ ಇದ್ದೆ. ಬಿಸಿಬೇಳೆ ಭಾತ್ಗೆ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದೊಂದು ರೆಸಿಪಿನ ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. 1 ಕಪ್ ಅಕ್ಕಿ, ಒಂದು ಅರ್ಧ ಕಪ್ ತೊಗರಿಬೇಳೆ, ಹಾಗೆ ಒಂದು ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಬೀನ್ಸು, 1-2 ಕ್ಯಾಪ್ಸಿಕಮ್ಮು, ಟೊಮೆಟೊ, ಈರುಳ್ಳಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈ ಎಲ್ಲ ಐಟಮ್ಸ್ನು ಮೊದಲು ಕುಕ್ಕರ್ಗೆ ಹಾಕ್ಬಿಟ್ಟು ಅದು ಮುಳುಗೋಷ್ಟು ನೀರು ಹಾಕ್ಬಿಟ್ಟು ಬೇಯಿಸ್ಕೋಬೇಕಾಗುತ್ತೆ. ಮೊದಲೇ ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಕೂಡ ಹಾಕಬೇಕು. ಎಣ್ಣೆ ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು 1-2-3 ವಿಸಿಲ್ ಹಾಕ್ಸ್ಕೊಂಡು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕಾಗುತ್ತೆ ಇದನ್ನ, ಬಿಸಿಬೇಳೆ ಭಾತನ್ನ ಮುಂಚೆನೇ. ಆಮೇಲೆ ಇದಕ್ಕೆ ಒಗ್ಗರಣೆನ ಹಾಕಬೇಕಾಗುತ್ತೆ ಸಪ್ರೇಟಾಗಿ. ಈಗ ಬೆಂದ ಮೇಲೆ ಇದನ್ನ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಸ್ಮ್ಯಾಶ್ ಮಾಡಿ ಇಲ್ಲಿ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ